ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯವೇನೆಂದರೆ SSC CHSL 10+2 ಯಾವ ರೀತಿ ಎಕ್ಸಾಮ್ ಇದೆ, ಯಾವ ರೀತಿ ಸಿಲೆಬಸ್ ಇದೆ, ಏಜ್ ಲಿಮಿಟ್ ಎಷ್ಟು, ಹುದ್ದೆಗಳು ಎಷ್ಟು ಹಾಗೂ ಯಾವ ರೀತಿ ಅಪ್ಲೈ ಮಾಡಬೇಕು ಎಲ್ಲವನ್ನು ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನನ್ನು ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಸ್ಟಾರ್ಟಿಂಗ್ ಅಪ್ಲೈ ಮಾಡೋ ಡೇಟ್ ಅಂದರೆ 8/4/2024ರಿಂದ 7/5/2024 ತನಕ ಇರುತ್ತೆ. ಹಾಗೆ ಮುಂದೆ ನಿಮಗೆ ಪೇಮೆಂಟ್ ಯಾವ ಡೇಟ್ ಅಂದರೆ 8/5/2024 ಒಳಗಾಗಿ ನೀವು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಮುಂದೆ ನೀವೇನಾದರೂ ಅಪ್ಲಿಕೇಶನ್ನಲ್ಲಿ ಏನಾದರೂ ಕರಪ್ಷನ್ ಇದ್ದರೆ ಅದನ್ನು 10/5/2024ರಿಂದ 11/5/2024 ತನಕ ಕೊಟ್ಟಿದ್ದಾರೆ ಡೇಟು. ಹಾಗೆ ಮುಂದೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರೋದ್ರಿಂದ ಜೂನ್ ಅಥವಾ ಜುಲೈಯಲ್ಲಿ ಮೊದಲೇ ಎಕ್ಸಾಮ್ ನಡೀಬೋದು ಅಂತ ಹೇಳಿದ್ದಾರೆ. ಹಾಗೆ ಎರಡನೇ ಎಕ್ಸಾಮ್ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಹೇಳ್ತೀನಿ. ಮುಂದೆ ಪೇಮೆಂಟಿಂದ ಬಂದುಬಿಟ್ರೆ ಫಸ್ಟ್ ಇದರೊಳಗೆ ಎರಡು ಇವೆ ವೇಕೆನ್ಸಿ, ಲೋವರ್ ಡಿವಿಷನ್ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ ಅಂತಿದೆ. ಲೋವರ್ ಡಿವಿಷನಲ್ಲಿ ಮೊದಲನೇದ್ದು 19,900ರಿಂದ 63,700 ತನಕ ಪೇಮೆಂಟ್ ಇರುತ್ತೆ. ಹಾಗೆ ಡಾಟಾ ಎಂಟ್ರಿ ಆಪರೇಟರ್ ಒಳಗೆ 25,500ರಿಂದ 81,100ವರೆಗೆ ಇರುತ್ತೆ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 3,712 ವೇಕೆನ್ಸಿಗಳು ಇರುತ್ತವೆ. ಹಾಗೆ ಏಜ್ ಲಿಮಿಟ್ ಬಂದುಬಿಟ್ರೆ 18ರಿಂದ 27 ವರ್ಷಗಳ ಕೊಟ್ಟಿದ್ದಾರೆ. ಹಾಗೆ ಏಜ್ ರಿಲೇಷನ್ ಕೊಟ್ಟಿದ್ದಾರೆ. SC ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, PWBD ಅವರಿಗೆ 10 ವರ್ಷ, OBC ಅವರಿಗೆ 13 ವರ್ಷಗಳು. ಅಂದರೆ PWBD ಒಳಗೆ ಇರುವ OBC ಅವರಿಗೆ 13 ವರ್ಷಗಳು, PWBD ಇರುವ SC ST 15 ವರ್ಷಗಳು, ಎಕ್ಸ್ ಸರ್ವಿಸ್ಮನ್ಗೆ 3 ವರ್ಷಗಳು. ಯಾವ ರೀತಿ ಅಪ್ಲೈ ಮಾಡಬೇಕು ಕೂಡ ಇದನ್ನು ಹೇಳಿದ್ದಾರೆ. ಆದರೆ ಮುಂದೆ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು, ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಎಲ್ಲ ಹೇಳ್ಕೊಡ್ತೀನಿ. ಅಪ್ಲಿಕೇಶನ್ ಫೀ 100 ರೂಪಾಯಿ ಇರುತ್ತೆ. SC ST ಅವರಿಗೆ ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಹಾಗೂ ವುಮೆನ್ ಕ್ಯಾಂಡಿಡೇಟ್ಸಿಗೆ ಇದರಲ್ಲಿ ಯಾವುದೇ ಪೇಮೆಂಟ್ ಇರೋದಿಲ್ಲ. ಪೇಮೆಂಟನ್ನು ನೆಟ್ ಬ್ಯಾಂಕಿಂಗ್ ಮಾಡ್ಕೋಬೋದು ಹಾಗೂ ಭೀಮ್ UPI ಅಂತ ಮಾಡ್ಕೋಬೋದು. ನೀವು ಸೆಂಟರ್ ಎಲ್ಲೆಲ್ಲಿ ಚೂಸ್ ಮಾಡ್ತೀರಾ ಅಲ್ಲಿ ನೀವು ಎಕ್ಸಾಮ್ ಬರೋ ಚಾನ್ಸಸ್ ಇರುತ್ತೆ. ಹಿಂದೆ ನೋಡಿದಾಗೆ ಎಕ್ಸಾಮ್ ಎರಡು ರೀತಿ ಇರುತ್ತೆ. ಮೊದಲನೇ ಎಕ್ಸಾಮ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 25 ಕ್ವಶನ್ಸು 50 ಮಾರ್ಕ್ಸು, ಹಾಗೂ ಜನರಲ್ ಇಂಟೆಲಿಜೆನ್ಸಲ್ಲಿ 25 ಕ್ವಶನ್ಸು 50 ಮಾರ್ಕ್ಸು, ಹಾಗೆ ಬೇಸಿಕ್ ಅರ್ಥಮೆಟಿಕ್ ಸ್ಕಿಲ್ಲಲ್ಲಿ 25 ಕ್ವಶನ್ಸು 50 ಮಾರ್ಕ್ಸು, ಹಾಗೆ ಜನರಲ್ ಅವೇರ್ನೆಸ್ಸಲ್ಲಿ 25 ಕ್ವಶನ್ಸು 50 ಮಾರ್ಕ್ಸು. ಟೋಟಲ್ 60 ನಿಮಿಷ ಇರುತ್ತೆ. ನಿಮಗೆ 1 ಗಂಟೆ ಇರುತ್ತೆ. ಹಾಗೆ ಎರಡನೇ ಒಂದು ಎಕ್ಸಾಮ್ ನೋಡೋಣ. ಅದು ಸೆಕ್ಷನ್ ಪ್ರಕಾರ ಇರುತ್ತೆ. 1ನೇ ಸೆಕ್ಷನು, 2ನೇ ಸೆಕ್ಷನು, 3ನೇ ಸೆಕ್ಷನ್ ಅಂತ. ಸೆಕ್ಷನ್ 1ನಲ್ಲಿ ಮ್ಯಾಥಮೆಟಿಕಲ್ ಆಬಿಲಿಟೀಸ್ ಇರುತ್ತೆ 30 ಕ್ವಶನ್ಸು, ಮತ್ತು ರೀಸನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇರುತ್ತೆ, ಅಲ್ಲಿ ಕೂಡ 30 ಕ್ವಶನ್ಸು. 2 ಖುಷಿ 60 ಕ್ವಶನ್ಸು. 1 ಕ್ವಶನ್ಸಿಗೆ 3 ಮಾರ್ಕ್ಸ್ ಇರುತ್ತೆ. ಟೋಟಲ್ 180 180 ಮಾರ್ಕ್ಸ್ ಇರುತ್ತೆ. ಅದೇ ಮುಂದೆ ಸೆಕ್ಷನ್ 2ರಲ್ಲಿ ಹೋಗ್ಬಿಟ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ಯಾರಿಸನ್ ಅಂತಿರುತ್ತೆ. ಹಾಗೂ ಅದಕ್ಕೆ 40 ಕ್ವಶನ್ಸ್ ಇರ್ತವೆ. ಹಾಗೆ ಜನರಲ್ ಅವೇರ್ನೆಸ್ಸು 20 ಕ್ವಶನ್ಸು, 2 ಕೂಡಿಸಿ 60 ಕ್ವಶನ್ಸು, ಅದಕ್ಕೂ ಇಂಟು 3 180 ಮಾರ್ಕ್ಸ್ ಇರುತ್ತೆ. ಹಾಗೆ ಮುಂದೆ ಸೆಕ್ಷನ್ 3ಯಲ್ಲಿ ನೋಡೋಣ. ಅದರಲ್ಲಿ ಒಂದನೇದಾಗಿ ಕಂಪ್ಯೂಟರ್ ನಾಲೆಜ್ ಮಾಡಲ್ ಇರುತ್ತೆ, 15 ಕ್ವಶನ್ಸ್ ಇರುತ್ತೆ, ಅದಕ್ಕೆ ಇಂಟು 3 ಮಾಡ್ತಾರೆ. ಅಂದರೆ ಒಂದು ಕ್ವಶನ್ಸಿಗೆ 3 ಮಾರ್ಕ್ಸ್ ಕೊಡ್ತಾರೆ, ಅಂದರೆ 45 ಮಾರ್ಕ್ಸ್ ಆಯ್ತು ಇಲ್ಲಿ. ಹಾಗೆ ಮುಂದೆ ಅದರಲ್ಲಿ ಎರಡನೇದು ನೋಡೋಣ, ಸ್ಕಿಲ್ ಟೆಸ್ಟ್, ಟೈಪಿಂಗ್ ಟೆಸ್ಟ್ ಅಂತಿರುತ್ತೆ. ಅಲ್ಲಿ ಕೂಡ ನಿಮಗೆ ಒಂದು 15 ನಿಮಿಷ ಟೈಪಿಂಗ್ ಇದು ಎಷ್ಟೆಷ್ಟು ಒಂದು ಇದನ್ನು ಕೊಟ್ಟಿರ್ತಾರೆ ನಿಮಗೆ ಪ್ಯಾರಾ, ಅದನ್ನು ಕಂಪ್ಲೀಟ್ ಮಾಡಬೇಕು. 15 ನಿಮಿಷದಲ್ಲಿ ಇಷ್ಟು ಅಂತ ಇರುತ್ತೆ. ಹಾಗೆ ಮುಂದೆ ನಿಮಗೆ ಅದರಲ್ಲಿ ABC ಅಂತ ಪಾರ್ಟ್ ಆಗಿ ಕೊಡ್ತಾರೆ. ಅದು ಕಂಪ್ಲೀಟ್ ಆದಮೇಲೆ ಹಾಗೆ ಡಾಟಾ ಎಂಟ್ರಿ ಆಪರೇಟರ್ ಇದೆಯಲ್ಲ, ಅಲ್ಲಿ ಮತ್ತು ಎಕ್ಸಾಮ್ ನಡೆಸ್ತಾರೆ. ಹಿಂದಿ ಮತ್ತು ಇಂಗ್ಲೀಷಲ್ಲಿ ನಿಮಗೆ ಟೈಪಿಂಗ್ ಟೆಸ್ಟ್ ಕೊಡ್ತಾರೆ. ಆ ಟೈಪಿಂಗ್ ಟೆಸ್ಟಲ್ಲಿ ಇಂಗ್ಲೀಷ್ ಮೀಡಿಯಮ್ನವ್ರಿಗೆ 35 ವರ್ಡ್ಸ್ ಪರ್ ಮಿನಿಟ್, ಅಂದರೆ ನೀವು ಇಂಗ್ಲೀಷ್ ಟೈಪ್ ಮಾಡಿದರೆ 35 ಅಂದರೆ ಒಂದು ನಿಮಿಷಕ್ಕೆ 35 ವರ್ಡ್ಸನ್ನು ಟೈಪ್ ಮಾಡಬೇಕು. ಹಾಗೆ ನೀವು ಹಿಂದಿ ಮೀಡಿಯಮ್ ಅಂದರೆ ಹಿಂದಿ ಒಳಗೆ ಎಕ್ಸಾಮ್ ಬರ್ತಿದ್ದವ್ರಿಗೆ 1 ನಿಮಿಷಕ್ಕೆ 30 ವರ್ಡ್ಸ್ ಟೈಪ್ ಮಾಡಬೇಕಾಗುತ್ತೆ. ಎಕ್ಸಾಮ್ ಯಾವ ರೀತಿ ಎಲ್ಲಿಂದ ಕ್ವಶನ್ ಬರುತ್ತೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಎಲ್ಲಿ ಬರುತ್ತೆ, ಜನರಲ್ ಇಂಟೆಲಿಜೆನ್ಸಲ್ಲಿ ಎಲ್ಲಿ ಬರುತ್ತೆ, ಹಾಗೆ ಮುಂದೆ ಆ್ಯಪ್ಟಿಟ್ಯೂಡಲ್ಲಿ ಎಲ್ಲಿಂದ ಬರುತ್ತೆ ಎಲ್ಲವನ್ನು ಕೊಟ್ಟಿದ್ದಾರೆ. ಚೆನ್ನಾಗಿ ನೋಡಿ. ಜನರಲ್ ಅವೇರ್ನೆಸ್ ಅಂತ ಎಲ್ಲಿಂದ ಬರುತ್ತೆ. ಹಾಗೆ ಎರಡನೇ ಎಕ್ಸಾಮ್ ಬಂದುಬಿಟ್ರೆ ಅಲ್ಲಿಂದ ಅದು ಎಲ್ಲಿಂದ ಬರುತ್ತೆ, ಮ್ಯಾಥಮೆಟಿಕಲ್ ಅಬಿಲಿಟಿದೊಳಗೆ ಎಲ್ಲಿಂದ ಕ್ವಶನ್ ಬರುತ್ತೆ, ಯಾವ ರೀತಿ ಕೇಳ್ತಾರೆ ಎಲ್ಲವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟಾಗಿ ನೋಡ್ಕೊತ ಹೋದರೆ ನೀವು ಎಲ್ಲ ಗಮನಿಸ್ಬೋದು ಇಲ್ಲಿ. ಹಾಗೆ ಮಾಡಲ್ 2ನೇ ಸೆಕ್ಷನ್ 2ದಲ್ಲಿ ನೋಡಿಬಿಟ್ರೆ ಇಲ್ಲಿ 1ನೇದ್ದು ಇಂಗ್ಲೀಷ್ ಆಗಿ ಲ್ಯಾಂಗ್ವೇಜ್ ಕಂಪ್ಯಾರಿಸನಲ್ಲಿ, ಹಾಗೆ ಜನರಲ್ ಅವೇರ್ನೆಸ್ಸಲ್ಲಿ ಯಾವ ಥರ ಕ್ವಶನ್ಸ್ ಬರ್ತವೆ, ಕಂಪ್ಯೂಟರ್ ಬೇಸಿಕ್ ಯಾವ ಥರ ಇರುತ್ತೆ, ಸಾಫ್ಟ್ವೇರ್ ಯಾವ ಥರ ಈ ಸಾಫ್ಟ್ವೇರ್ ಮ್ಯಾಗ ಕ್ವಶನ್ ಕೇಳ್ತಾರೆ, ಮತ್ತು ಇಮೇಲ್ಸ್ ಮ್ಯಾಗ ಹೆಂಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಎಲ್ಲವನ್ನು ಕೊಟ್ಟಿದ್ದಾರೆ. ನೀವು ಎಕ್ಸಾಮ್ ಹೋಗೋ ಮುಂಚೆ ಆಧಾರ್ ಕಾರ್ಡ್ ಅಥವಾ ವೋಟರ್ ID ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಫೋಟೋ ಏನಾದರೂ ಒಂದು ತೊಗೊಂಡು ಹೋಗ್ಬೇಕಾಗತ್ತೆ ಎಕ್ಸಾಮ್ ಬರೆಯೋಕ್ಕೆ.
ಹಾಗೆ ನೀವು ಚೆನ್ನಾಗಿ ಗಮನಿಸ್ಬೋದು ಪೋಸ್ಟ್ ಪ್ರಿಫರೆನ್ಸ್ ಏನಿದೆ ಹೆಂಗಿದೆ ಅಂತೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. ನೀವೇ ನೋಡ್ಕೊಳ್ಳೊಮ್ಮೆ ಓದ್ಕೊಳ್ಳೊಮ್ಮೆ ಡಾಕ್ಯುಮೆಂಟ್ ನಿಮಗೆ ಇದನ್ನು ಹಾಕಿರ್ತೀನಿ, ಇದನ್ನೆಲ್ಲ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ. ಇದು ಓಪನ್ ಆದಮೇಲೆ ಯಾವ್ದು ರೀತಿ ಮಾಡಬೇಕಂತ ಹೇಳ್ತೀನಿ. ಇಲ್ಲಿ ರೆಸ್ಟ್ ನಾವು ಇದಿಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದಾದ ನಂತರ ಇದೆಲ್ಲ ಡೀಟೇಲ್ಸ್ ಬರುತ್ತೆ, ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಡೀಟೇಲ್ಸ್ ಕೇಳುತ್ತೆ, ಎಲ್ಲ ಒಂದು ಡೀಟೇಲ್ಸನ್ನು ಫ್ಲಿಪ್ ಮಾಡಿ. ಅಂದರೆ ಎಲ್ಲ ಕರೆಕ್ಟಾಗಿ ನಿಮ್ಮ ಫಾದರ್ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಮದರ್ ನೇಮು ಎಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳಿ. ಅದಾದ ನಂತರ ಮುಂದೆ ಬನ್ನಿ, ನಿಮ್ಮ ರಿಜಿಸ್ಟರ್ ನಂಬರ್ ಒಂದು ತೋರಿಸುತ್ತೆ, ಅದು ಕಂಟಿನ್ಯೂ ಅಂತ ಕೊಡಿ. ಅದಾದ ನಂತರ ಮುಂದೆ ಬನ್ನಿ, ಇಲ್ಲಿ ನಿಮ್ಮದು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡೋಂತೆ, ಆ ಪಾಸ್ವರ್ಡ್ ನೀವು ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಸೈನ್ ಇನ್ ಅಂತ ಕೊಟ್ಟರೆ ನೀವು ಮುಂದೆ ಇಲ್ಲಿ ಬಂದರೆ ನೀವು ಓಲ್ಡ್ ಪಾಸ್ವರ್ಡ್ ಇಲ್ಲಿ ಹಾಕಿ ನ್ಯೂ ಪಾಸ್ವರ್ಡ್ ನಿಮ್ಮದು ಯಾವ ಬೇಕೋ ಒಂದು ಜನ್ರೇಟ್ ಮಾಡ್ಕೋಬೋದು. ಅದಾದ ನಂತರ ಮುಂದೆ ಇಲ್ಲಿ ನಿಮ್ಮದು ಲಾಗಿನ್ ಯಾವ ರೀತಿ ಮಾಡಬೇಕು ಅನ್ನೋದು ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಈಗ ಡೀಟೇಲ್ಸ್ ಕೇಳುತ್ತೆ, ನಿಮ್ಮದು ಯಾವ ರೀತಿ, ನಿಮ್ಮದು ಕ್ಯಾಟಗರಿ ಯಾವುದು, ನಿಮ್ಮ ನ್ಯಾಷನಾಲಿಟಿ ಯಾವುದು, ನಿಮ್ಮದು ಏನೇನು ಮಾರ್ಕ್ ಇದೆ ಏನೋದು ಅಂತ ಎಲ್ಲ ಕೇಳುತ್ತೆ. ಎಲ್ಲವನ್ನು ಫಿಲ್ ಮಾಡಿ, ನಿಮ್ಮದು ಅಂದರೆ ಇರೋ ಅಡ್ರೆಸ್ ಏನು ಎಲ್ಲ ಕೇಳುತ್ತೆ. ಅವನ್ನೆಲ್ಲ ಫಿಲ್ ಮಾಡಿದ ನಂತರ ಇಲ್ಲಿ ಮುಂದೆ ರಿಜಿಸ್ಟರ್ ಅಂತ ಇದು ಎಲ್ಲ ಕ್ಲಿಯರ್ ಆದಮೇಲೆ ಈ ಡಿಕ್ಲೇರ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮದು ಇದೆಲ್ಲ ಕ್ಲಿಯರ್ ಆಗುತ್ತೆ. ಇದಾದಮೇಲೆ ಅಲ್ಲಿ ನಿಮ್ಮದು CHSL ಬಿಟ್ಟಿದಾರಲ್ಲ, ಅಲ್ಲಿ ಒಂದು ಬ್ಲಿಂಕ್ ಆಗ್ತಿರ್ತೈತೆ, ಅದನ್ನು ಕ್ಲಿಕ್ ಮಾಡಿದ ನಂತರ ನೀವು ಅಪ್ಲೈ ಮಾಡಿ ಅಲ್ಲಿ ಸಬ್ಮಿಟ್ ಕೊಟ್ಟರೆ ಅದು ಪೇಮೆಂಟ್ ಕೇಳುತ್ತೆ ₹100, ಅದನ್ನು ಪೇಮೆಂಟ್ ಮಾಡಿ ಅಷ್ಟೇ ಆಗಿರುತ್ತೆ. ಇದರಲ್ಲಿ ಅಲ್ಲಿ ಒಂದು ಇದು ಇರುತ್ತೆ, CHSL ಈಗ ಹೆಂಗೆ ಕೊಟ್ಟಿದ್ದಾರೆ SSC CHSL 10+2 ಅಂತ, ಆ ರೀತಿ ಒಂದು ಬ್ಲಿಂಕ್ ಆಗ್ತೈತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಮುಂದೆ ಓಪನ್ ಆಗುತ್ತೆ, ಈ ಒಂದು ವ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸು ನಿಮ್ದು ಏನೇನು ಎಲ್ಲವನ್ನು ಕರೆಕ್ಟಾಗಿ ಫಿಲ್ ಮಾಡಿದ ನಂತರ ಮುಂದೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮದು ಎಜುಕೇಷನ್ ಡೀಟೇಲ್ಸ್ ಇರುತ್ತೆ, ಎಲ್ಲವನ್ನು ಕರೆಕ್ಟಾಗಿ ಹಾಕಿ ಮುಂದೆ ಈ ಒಂದು ನಿಮ್ಮ ಪ್ರೊಫೆಷನಲ್ ಬ್ಯಾಕ್ಗ್ರೌಂಡ್ ಅಂದರೆ ನಿಮ್ಮದು ಏನೇನು ಎಲ್ಲ ಒಂದು ಡೀಟೇಲ್ಸ್ ಏನೇನು ಕೇಳಿದೆಯಲ್ಲ ಅದಕ್ಕೆಲ್ಲ ಅಪ್ಲೈ ಮಾಡಿ. ಆಮೇಲೆ ಸೇವ್ ಮತ್ತು ಕಂಟಿನ್ಯೂ ಕೊಡಿ. ಅದಾದ ನಂತರ ಈ ಎಕ್ಸಾಮ್ ರಿಕ್ರೂಟ್ಮೆಂಟ್ ಅಂದರೆ ನಿಮ್ಮದು ಪ್ರಿಫರೆನ್ಸ್ ಎಲ್ಲಿ ಕೊಡ್ತೀರಾ, ಫಸ್ಟು ಸೆಕೆಂಡು ಥರ್ಡು ಯಾವ ಪ್ಲೇಸಿಗೆ ಕೊಡ್ತೀರಾ ಎಲ್ಲವನ್ನು ಕೇಳುತ್ತೆ. ಅದನ್ನು ಕರೆಕ್ಟಾಗಿ ಹಾಕಿ. ನೀವು ಎಕ್ಸ್ ಸರ್ವಿಸ್ ಮ್ಯಾನು ಅಥವಾ ಏನಾದರೂ ಜಾಬ್ ಮಾಡ್ತಿರೋ ಅದನ್ನೆಲ್ಲ ಕೇಳುತ್ತೆ. ನೀವು ಏನೇನಿದ್ದೀರೋ ಅದನ್ನೆಲ್ಲ ಅಪ್ಲೈ ಮಾಡಿ ಕರೆಕ್ಟಾಗಿ. ಸೇವ್ ಅಂತ ನೆಕ್ಸ್ಟ್ ಕೊಟ್ಟರೆ ನಿಮ್ಮದು ಫ್ರೀ ಫಾರ್ಮ್ ತೋರಿಸುತ್ತೆ, ನೀವೇನೇನು ಅಪ್ಲೈ ಮಾಡಿದರೆ ಎಲ್ಲ ತೋರಿಸುತ್ತೆ. ಅದನ್ನು ಕರೆಕ್ಟಾಗಿ 1 ರಿಂದ 2 ಬಾರಿ ಚೆನ್ನಾಗಿ ನೋಡ್ಕೊಳ್ಳಿ. ಅದಾದ ನಂತರ ಮುಂದೆ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಿದ್ದಲ್ಲಿ ಅದನ್ನೆಲ್ಲ ಕರೆಕ್ಟಾಗಿ ಗಮನಿಸಿದ ಮೇಲೆ QR ಕಾರ್ಡ್ ಬರುತ್ತೆ. ಇದನ್ನು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ನೀವು ಪೇಮೆಂಟ್ ಮಾಡೋದು ಬರುತ್ತೆ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ಬೋದು, ನೀವು ಕೊಟ್ಟು ಪೇಮೆಂಟ್ ಒಂದು ಡೀಟೇಲ್ಸ್ ಬರುತ್ತೆ. ಅದಾದ ನಂತರ ಇಲ್ಲಿ ಫೋಟೋ ಯಾವ ರೀತಿ ಈ ರೀತಿ ಇದ್ದರೆ ನಿಮಗೆ ಫೋಟೋ ಕ್ಲಿಕ್ ಆಗೋಲ್ಲ, ಅದು ಫೋಟೋ ಕುಂದ್ರಲ್ಲ. ನೀವು ಕರೆಕ್ಟಾಗಿ ರೀಸೆಂಟ್ ಫೋಟೋ ಇರಬೇಕು, ಅದನ್ನು ಅಪ್ಲೈ ಮಾಡಿ. ನಿಮಗೆ ಫೋಟೋ ಇಷ್ಟು MB ಇಂದ ಇಷ್ಟು MB ಕೊಟ್ಟಿರ್ತಾರಲ್ಲ, ಅದನ್ನು ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲಿಕ್ಕಂದರೆ ಗೂಗಲಲ್ಲಿ ಫೋಟೋ ರೀಸೈಸರ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಯಾವಷ್ಟು MB ಬೇಕು ಅಷ್ಟು ಇಟ್ಕೋಬೋದು, ಎಷ್ಟು ನಿಮ್ಗೆ KB ಬೇಕೋ ಅಷ್ಟು ಇಟ್ಕೋಬೋದು. ಕರೆಕ್ಟಾಗಿ ಮಾಡಿ. ಇದಾದ ಮೇಲೆ ನಿಮ್ಮ ಪೇಮೆಂಟ್ ಇರುತ್ತೆ, ಅದನ್ನು ಪೇಮೆಂಟ್ ಮಾಡಿ ಅಷ್ಟೇ ಇರೋದು ಇದರಲ್ಲಿ. ಥ್ಯಾಂಕ್ ಯು, ಎಲ್ಲರಿಗೂ ನಮಸ್ಕಾರ.